ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ತಾಂಡವ್ ವಿರುದ್ಧ ನಿಂತು ಬಿಟ್ಲ ಪೂಜಾ ಅಥವಾ ತಿರುಗಿಸೆ ಬಿಟ್ನ ತಾಂಡವ್ ಪೂಜಾಗೆ ಏನಾಯಿತು ಇಲ್ಲಿ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ತನ್ನ ಹೆಂಡತಿಗೆ ಹೇಗಾದರೂ ಮಾಡಿ ಕಾಟ ಕೊಡಬೇಕು ಅಂತ ಶ್ರೇಷ್ಠಾಗಿ ಹೇಳ್ಕೊಟ್ಟ ಬಿಟ್ಟಿದ್ದಾನೆ. ಆ ಕಡೆ ಶ್ರೇಷ್ಠ ಕೂಡ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಅದನ್ನು ಸುಂದರಿ ಹತ್ರ ತೋರಿಸ್ತಾ, ನೋಡಿದ್ಯಾ ನನ್ನ ತಾಂಡವ್ ನನ್ನಿಂದ ದೂರ ಹೋಗ್ತಾನೆ ಅಂತ ಎಲ್ಲ ಹೇಳ್ತಿದ್ಯಾ, ನನಗೆ ಡೈಮಂಡ್ ಬ್ರೇಸ್ಲೆಟ್ ಕೊಟ್ಟಿದ್ದಾನೆ ಅಂತ. ಅದನ್ನ ನೋಡಿ ಸುಂದರಿಗೆ ಆಶ್ಚರ್ಯ ಕೂಡ ಆಗುತ್ತೆ. ಹೇಗಿದೆಲ್ಲ ಸಾಧ್ಯ ಅಂದರೆ ನನ್ನ ಬಾಲ ತಿರುಗ್ತದಾನೆ ಗೊತ್ತಾ ತಾಂಡವ್. ನನ್ನ ಹಿಂದೆ ನಾನು ಬೇಡ ಬೇಡ ಅಂದರು, ನೋಡಿದ್ಯಾ ಏನಾಯಿತು ಅಂತ. ಆ ಭಾಗ್ಯ ಕೀ ಅದಕ್ಕೆಲ್ಲ ಅಂತ ಹೇಳ್ತಿದ್ದಾರೆ. ಭಾಗ್ಯನ ಅಂದಾಗ ಹೌದು, ಭಾಗ್ಯಗೆ ಎಷ್ಟು ನರಕ ತೋರಿಸ್ತೀನೋ ತಾಂಡವ್ ನನಗಷ್ಟು ಹತ್ರ ಆಗ್ತಾನೆ. ಅದಕ್ಕೋಸ್ಕರ ಇನ್ನು ಮುಂದೆ ಏನೇ ಇದ್ರೂ ಭಾಗ್ಯಗೆ ನರಕ ಗ್ಯಾರಂಟಿ. ಪ್ರತಿದಿನ ಅವಳಿಗೆ ಹಿಂಸೆ ಮಾಡ್ತಿರೋದೆ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಸುಂದರಿ ಅವರಂತೂ ಡೈಮಂಡ್ ಬ್ರೇಸ್ಲೆಟ್ ನಂಗೆ ತೋರಿಸಿದ್ಯಾ ಅಂದಮೇಲೆ ಅದನ್ನು ಕಬಳಿಸ್ದೆ ಬಿಡ್ತೀನ. ನನ್ನ ಕಣ್ಮುಂದೆ ಬಂದಮೇಲೆ ಅದನ್ನು ನನ್ನ ಗೊಳಂ ಅನ್ನೋದಂತೂ ಗ್ಯಾರಂಟಿ. ಮೊದಲು ಈ ವಿಷಯನ ಪೂಜಾಗೆ ಹೇಳಬೇಕು ಅಂತ ಅನ್ಕೋತಾರೆ. ನಂತರ ಆ ಕಡೆ ಭಾಗ್ಯ, ಇದೇನಿದು ಅತ್ತೆ ಯಾಕೆ ಎಂದೂ ಕೂಡ ಈ ರೀತಿ ಮಾತಾಡ್ದವ್ರಲ್ಲ, ಆದರೆ ಯಾಕಪ್ಪ ಅತ್ತೆ ಇವತ್ತು ಈ ರೀತಿ ಮಾತಾಡ್ತಿದ್ದಾರೆ? ಇಲ್ಲ, ಅವ್ರ ಮನಸ್ಸಿಗೆ ಘಾಸಿ ಆಗಿದೆ, ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ರೂಮ್ಗೆ ಹೋಗ್ತಿದ್ರೆ ಆ ಕಡೆ ರೂಮಲ್ಲಿ ಫ್ಯಾನ್ ಆಫ್ ಮಾಡ್ತಾರೆ. ನೀವು ಹೇಳಿದ ನಿಜ ರೀ, 200 ರೂಪಾಯಲ್ಲಿ ನಾವು ಎಷ್ಟು ನೆಮ್ಮದಿಯಿಂದ ಬದುಕ್ತಿದ್ವಿ, ಒಂದಿನ ಕಷ್ಟ ಅನ್ನಿಸ್ಲಿಲ್ಲ. ಆದರೆ ಇವತ್ತು ಎದೆಯಲ್ಲಿ ನಡುಕ ಶುರುವಾಗಿದೆ, ಭಯ ಆಗ್ತದೆ, ಏನು ಮಾಡಬೇಕು ಏನು ಅಂತಲೇ ತೋಚ್ತಿಲ್ಲ. ಇದ್ದೋನೊಬ್ಬ ಮಗ ಕೈ ಬಿಟ್ಟು ಹೋಗ್ಬಿಟ್ಟ. ಕೊನೆಗಾಲದಲ್ಲಿ ಮಗ ಆಗ್ತಾನೆ ಅಂದರೆ ಮಗ ನಮ್ಮ ಕೈನ ಬಿಟ್ಬಿಟ್ಟ. ಈಗ ಆ ಶ್ರೇಷ್ಠ ಸಾಲ ತೀರಿಸ್ಬೇಕು, ಮನೆ ನಡೆಸ್ಬೇಕು, ಇದೆಲ್ಲ ಹೇಗೆ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಅಂತ ನೊಂದ್ಕೊಂಡು ಕಣ್ಣೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಬಂದಿದ್ದೆ ಏನಾಯ್ತು ಅತ್ತೆ, ಯಾಕೆ ಇಷ್ಟೊಂದು ನೊಂದ್ಕೊಂಡಿದ್ದೀರಾ? ಅಂಥದ್ದು ಏನು ಅಂದಾಗ ಅಂಥದ್ದು ಏನೂ ಆಗಿಲ್ಲ, ಆದರೆ ನೀನು ಇನ್ನು ಮುಂದೆ ಎಲ್ಲನೂ ಕೂಡ ಹಿಡಿತದಲ್ಲಿ ಇಟ್ಕೋಬೇಕು. ಫೋನ್ ಬಿಲ್ಲು, ಲೈಟ್ ಬಿಲ್ಲು ಯಥೇಚ್ಛವಾಗಿ ಬರೋ ಹಾಗೆ ಮಾಡಬಾರ್ದು. ಎಲ್ಲನೂ ಕೂಡ ಸರಿಯಾಗಿ ನಿಭಾಯಿಸಬೇಕು, ಗೊತ್ತಾಯ್ತಾ? ಗೃಹಿಣಿ ಲಕ್ಷಣ ಅಂದರೆ ಅದು. ಜೊತೆಗೆ ಒಂದೊಂದಕ್ಕೂ ಮಾರ್ಕೆಟ್ಗೆ ಹೋಗ್ತೀನಿ, ತರಕಾರಿ ತರ್ತೀನಿ ಅಂತ ಎಲ್ಲ ಹೇಳಬಾರ್ದು. ಒಂದು ವಾರಕ್ಕಾಗೋಷ್ಟು ತರಕಾರಿನ ತಂದು ಇಟ್ಕೋಬೇಕು, ಅದನ್ನೇ ಮನೆಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಭಾಗ್ಯಗೆ ಅರ್ಥ ಆಗುತ್ತೆ, ಮನೆ ಕಷ್ಟಕ್ಕೆ ಅತ್ತೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ. ಹಾಗಾಗಿ ನಾನು ಏನಾದರೂ ಮಾಡಿ ಕೆಲಸ ಗಿಟ್ಟಿಸ್ಕೊಳ್ಳೇಬೇಕು ಅಂತ ಅನ್ಕೋತಾರೆ. ನಂತರ ಅಡುಗೆ ಮಾಡ್ತಾ ಇರಬೇಕಿದ್ರೆ ಹೋಟ್ಲಿಂದ ತಳ್ಳಿದ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ನನ್ನ ಬದುಕು ಕುತ್ತಿಗೆ ಹಿಡಿದು ತಳ್ಳುವಷ್ಟು ನನ್ನ ಬದುಕು ಬಂದ್ಬಿಡ್ತಾ ಅಂತ ತುಂಬ ನೊಂದ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಆಗ ತಾಂಡವ್ ಮಕ್ಕಳು ಅಂದರೆ ಭಾಗ್ಯ ತಾಂಡವ್ ಮಕ್ಕಳು ತನ್ವಿ ಮತ್ತು ತನ್ಮಯ್ ಬರ್ತಾರೆ. ಅಮ್ಮ ಏನಾಯಿತು, ಯಾಕೆ ಅಳ್ತಿದ್ಯಾ ಅಂದಾಗ, ಏನಿಲ್ಲ ಮಕ್ಕಳ, ಏನೂ ಅಳ್ತಿಲ್ಲ, ತರಕಾರಿ ಹೆಚ್ಚುತ್ತಿದ್ದೀನಿ, ಈರುಳ್ಳಿ ಹೆಚ್ಚುತ್ತಿದ್ದೀನಲ್ವಾ ಅಂತ ಹೇಳಿ ಮಕ್ಕಳನ್ನ ಸಂಭಾಳಿಸ್ತಾರೆ. ಹೌದಮ್ಮ, ನೀನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಪ್ರತಿದಿನ ಹೋಗ್ತೀಯ, ಕೈಯಲ್ಲಿ ತರಕಾರಿನೇ ಇರಲ್ಲ, ಯಾಕೆ ನಾನು ಬಿಟ್ಟು ಪ್ರತಿದಿನ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ತನ್ವಿ ಕೇಳಿದಕ್ಕೆ, ಅದು ಎಲ್ಲೋ ಹೋಗಬೇಕಿತ್ತು ಪುಟ್ಟ, ನೀನು ಯಾಕೆ ಸುಮ್ಮನೆ ವಿನಾಕಾರಣ ಈ ಬಿಸಿಲಲ್ಲಿ ಅಂತ ನಿನ್ನ ಮನೆ ಕಳಿಸ್ಕೊಟ್ಟೆ ಅಷ್ಟೇ, ಹೋಗಿ ಇಬ್ಬರು ಕೂಡ ಓದ್ಕೊಂಡು ಹೋಗಿ ಅಂತ ಕಳಿಸ್ತಾರೆ ಭಾಗ್ಯ. ನಂತರ ಈ ಕಡೆ ತಾಂಡವ್ ಕೆಲಸದಿಂದ ಬರ್ತಾರೆ. ಏನು ಭಾಗ್ಯ ಅವರೇ, ಎಂಟ್ರಿ ಕೊಡ್ಬೋದಾ, ನೀರು ತೊಗೋಬೋದಾ, ಅದಕ್ಕೂ ಏನಾದರೂ ಅಡುಗೆ ಮನೆ ಇದು ನನ್ನ ಟೈಮ್ ಅನ್ನೋದೇನಾದರೂ ಇದೆಯಾ ಅಂತ ಕುಹುಕವಾಗಿ ಮಾತಾಡ್ತಾ ಫ್ರಿಡ್ಜಿಂದ ವಾಟರ್ ಬಾಟಲ್ ತೊಗೊಂಡಿದ್ದೆ, ನೀರು ಕುಡಿತಾ, ನೀರು ಕುಡಿಯೋದು ನೀರು ಕುಡಿಸೋದು ಎಷ್ಟು ಮಜಾ ಕೊಡುತ್ತಲ್ವ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ನು ಭಾಗ್ಯ, ಹೊಟ್ಟೆ ಬಟ್ಟೆಗೆಲ್ಲ ಸರಿ ಅಲ್ವಾ, ಊಟ ಏನೂ ಹೆಚ್ಚು ಕಡಿಮೆ ಆಗ್ತಿಲ್ಲ ತಾನೆ, ರೇಷನ್ ಹೇಗೋ ಇತ್ತಲ್ವ ಅದನ್ನು ಯೂಸ್ ಮಾಡ್ಕೋತಿದ್ರ, ಮುಂದಿನ ತಿಂಗಳು ರೇಷನ್ಗೆ ಏನು ಮಾಡ್ತೀರಾ? ಗ್ರೇಟ್ ಅತ್ತೆ ಸೊಸೆ ಅಲ್ವಾ, ಕೂಡ ಹಾಕಿರ್ತೀರಾ ಬಿಡಿ, ನಿಮ್ಗೇನೂ ಕಷ್ಟ ಆಗಲ್ಲ. ಹೌದು, ಎಷ್ಟು ದುಡ್ಡು ಕೂಡ ಹಾಕಿದ್ದೀರಾ ಅಂತ ಕುಹುಕವಾಗಿ ಮಾತಾಡ್ತಿದ್ದಾರೆ. ಹೌದು, ಶ್ರೇಷ್ಠರಿಗೆ ದುಡ್ಡು ಕೊಡಬೇಕಲ್ಲ, ಹೀಗೆ ಮಾಡ್ತೀರಾ, ಏನು ಮಾಡ್ತೀರಾ? ಶ್ರೇಷ್ಠ ಬಂದು ಇವತ್ತು ನನ್ನನ್ನು ಕೇಳ್ತಿದ್ಲು, ಭಾಗ್ಯ ಯಾವತ್ತು ದುಡ್ಡು ಕೊಡ್ತಾಳೆ ಅಂತ. ನಿಜ, ಶ್ರೇಷ್ಠ ತುಂಬ ಇನ್ನೋಸೆಂಟ್ ಹುಡುಗಿ, ಒಳ್ಳೆಯವಳಾಗಿರೋದಕ್ಕೆ ಇಷ್ಟು ದಿನ ಬರದೆ ಸುಮ್ಮನಿದ್ದಾಳೆ. ಬೇರೆ ಯಾರಾದರೂ ಆಗಿದ್ರೆ ಬಿಡ್ತಿದ್ರ, ಆದರೆ ನನ್ನ ಹತ್ರ ಬಂದು ಭಾಗ್ಯ ಯಾವತ್ತು ದುಡ್ಡು ಕೊಡ್ತಾಳೆ ಅಂತ ಕೇಳಿದ್ರು ಅಂತ ಹೇಳ್ತಾರೆ. ಆದರೆ ನಾನು ಯಾಕೆ ನನ್ನ ಪಕ್ಕದ ಮನೆ ವಿಷಯ ನನಗೆ ಯಾಕಪ್ಪ ಬೇಕು? ನಾನು ಹೇಳೋದು ಹೇಳಿಬಿಟ್ಟೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೆ ಪಕ್ಕದ ಮನೆಯವ್ರ ವಿಷಯ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ, ನೀನುಂಟು ಅವರುಂಟು ಅಂತ ಹೇಳ್ತಾರೆ. ನಂತರ ಈಗಲೂ ಕೂಡ ಕಾಲ ಮಿಂಚಿಲ್ಲವಾಗ ಇದು ಎಲ್ಲ ಕೂಡ ಆಚೆ ಬರ್ಬೋದು, ಈ ಕಷ್ಟ ಎಲ್ಲ ಯಾಕೆ ಬರ್ತಿದ್ಯಾ? ಜಸ್ಟ್ ಒಂದೇ ಒಂದು ಕೆಲಸ ಮಾಡಬೇಕು ನೋಡು,
ನನ್ನ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟು ನೀನು ದೂರ ಹೋಗಬೇಕು ಅಷ್ಟೇ ಅಂತದಾಗಿ ಯಾರು ಹೋಗ್ತಾರೆ? ನೀವು ಇಡೀ ಜನ್ಮಕ್ಕಾದರೂ ಕೂಡ ಈ ಜನ್ಮದಲ್ಲಿ ನಾನು ನನ್ನ ಮಕ್ಕಳನ್ನ ಬಿಟ್ಟು ನನ್ನ ಮನೇನ ಬಿಟ್ಟು ಅತ್ತೆ ಮಾವನ ಬಿಟ್ಟು ದೂರ ಹೋಗೋ ಮಾತೇ ಇಲ್ಲ. ಸುಮ್ಮನೆ ವಿನಾಕಾರಣ ಇದ್ರ ಪ್ರಯತ್ನ ಮಾಡಿಕೊಂಡು ಸಮಯ ವ್ಯರ್ಥ ಮಾಡಬೇಡಿ ಅಂತ ಭಾಗ್ಯ ತಾಂಡವ್ಗೆ ಎಚ್ಚರಿಕೆ ಕೊಡ್ತಾಳೆ. ಏನಿದು ಇಷ್ಟು ಕೊಬ್ಬು ಅಹಂಕಾರ? ಇಷ್ಟಾದರೂ ಕೂಡ ನಿನ್ನ ಅಹಂಕಾರ ಕಡಿಮೆ ಆಗಿಲ್ಲ ಅಲ್ವಾ ಅಂತಂದರೆ, ಇದು ನನ್ನ ಸ್ವಾಭಿಮಾನ, ಅದು ನಿಮಗೆ ಅಹಂಕಾರ ಥರ ಕಂಡ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಿನ್ನ ನೋಡ್ಕೋತೀನಿ, ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ತಾಂಡವ್. ಏನೋ ಮಾಡ್ತೀಯ ನೀನು ನನ್ನ ಸೊಸೆಗೆ? ಯಾರು ಪಕ್ಕದ ಮನೆಯವ್ರ ವಿಷಯನ ಮಾತಾಡೋಕೆ ಬಂದಿದ್ದು? ನೀನೇ ಮಾತಾಡ್ಸ್ಕೊಂಡು ಹೋಗಿರ್ತೀಯ. ನಮ್ಮ ಭಾಗ್ಯ ಅಂತೂ ಬಂದಿರೋದಿಲ್ಲ. ನಿನ್ಗೆ ಯಾಕೆ ನಮ್ಮನೆ ವಿಷಯ? ನಾವು ಏನು ಬೇಕಿದ್ರೂ ಮಾಡ್ಕೋತೀವಿ ಅಂತಂದರೆ ಹೇಗೆ ಶ್ರೇಷ್ಠ ಸಾಲ ತೀರಿಸ್ತೀರಾ ಅಂತ ಕೇಳ್ತಾರೆ. ಜೊತೆಗೆ EMI ವಿಷಯ ಕೇಳೋಕೆ ಬಂದಿದೆ ಅಂದಾಗ ನಿನ್ನ ಟೈಮ್ ಬಂದಿಲ್ಲ, ನಾವು ಶ್ರೇಷ್ಠ ಸಾಲ ತೀರಿಸ್ತೀವಿ, ನಿನ್ನ ಟೈಮ್ ಬಂದಾಗ ನಿನ್ನ ದುಡ್ಡು ಕೂಡ ಸೇರುತ್ತೆ. ಕೊಡೋಕೆ ಆಗಿಲ್ಲ ಅಂದರೆ ಬೇಕಿದ್ರೆ ಈ ಮನೆ ಬಿಟ್ಟು ನೀವು ಹೋಗಲೇಬೇಕಾಗತ್ತೆ ಅಂತ ಭಾಗ್ಯಗೆ ತಾಂಡವ್ ಹೇಳಿದ್ರೆ, ಭಾಗ್ಯನೆಲ್ಲ ಅವ್ಳ ಜೊತೆ ನಾವು ಹೋಗ್ತೀವಿ, ಒಂದು ಕ್ಷಣ ಇರಲ್ಲ, ಈ ಮನೆಗೆ ಎಷ್ಟು ದುಡ್ಡು ಕೊಡಬೇಕು ಅದು ಕೊಡ್ತೀವಿ, ಇಲ್ಲ ಅಂದರೆ ಪ್ರಾಣ ಒತ್ತೆ ಇಟ್ಟಾದರೂ ಕೊಡ್ತೀವಿ ಹೊರತು ನಿನ್ನ ಹತ್ರ ಅಂತೂ ಭಿಕ್ಷೆ ಬೇಡೋ ಮಾತೇ ಇಲ್ಲ ಅಂತ ಕುಸುಮ ಅವರು ತಾಂಡವ್ಗೆ ಹೇಳಿ ಅಲ್ಲಿಂದ ಸೊಸೆನ ಕರ್ಕೊಂಡು ಹೋಗ್ತಾರೆ. ನನ್ನ ಅಪ್ಪ ಅಮ್ಮನ ರಾಜರಾಣಿ ಥರ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇದಕ್ಕೆಲ್ಲ ಕಾರಣ ಈ ಭಾಗ್ಯನ ಈ ಮನೆಯಿಂದ ಓಡಿಸ್ಬೇಕು, ಆ ನಂತರನೇ ಎಲ್ಲನೂ ಕೂಡ ಸರಿ ಹೋಗೋದು ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಪೂಜಾಗೆ ಚಂದ್ರಿ ಅವರು ಕಾಲ್ ಮಾಡ್ತಾರೆ. ನೋಡು ಪೂಜಾ, ಏನಾಗ್ತದೆ ಗೊತ್ತಾ, ನಿಮ್ಮ ಭಾವ ಡೈಮಂಡ್ ಬ್ರೇಸ್ಲೆಟ್ ತಂದ್ಕೊಟ್ಟಿದ್ದಾನೆ ಕಣೆ ಅಂತದ್ದಾಗಿ ಏನೋ ದೂರ ಇರಿ ಅಂತ ಹೇಳ್ತಿದ್ರೆ ಮತ್ತೆ ಮದುವೆ ವಿಷಯ ಮಾತಾಡ್ಕೊಂಡು ಇನ್ನಷ್ಟು ಹತ್ರ ಆಗ್ತಿದ್ದಾರೆ. ಆ ಭಾವಂಗೆ ಗ್ರಹಚಾರ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಭಾವಂಗೋಸ್ಕರ ವೇಚ್ ಮಾಡ್ತಿದ್ದಾಳೆ. ತಾಂಡವ್ ಬರ್ತಿದ್ದಾಗೆ ಹೋಗ್ತಿದ್ದ ತಾಂಡವ್ ತಡೆದು ಎಲ್ಲಿಗೆ ಹೋಗ್ತಿದ್ರ ಅಂದಾಗ ರೆಸ್ಟ್ ತೊಗೋಬೇಕು, ನಿನ್ನಂಥವ್ಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಂದಾಗ ನಾನು ಶ್ರೇಷ್ಠ ಸಹವಾಸ ಬಿಡಿ ಅಂದರು. ಈಗಲೂ ಕೂಡ ಅವಳೇ ಸಹವಾಸ ಇಟ್ಕೊಂಡು ಮದುವೆ ಮಾತುಕತೆ ಇನ್ನೂ ನಿಲ್ಲಿಸಿಲ್ವ ನೀವು ಅಂತಿದ್ದಾಗೆ ನಿನ್ಗೆ ಯಾರು ಈ ವಿಷಯ ಎಲ್ಲ ಹೇಳ್ತಾರೆ ಅಂತ ಕೇಳ್ತಾರೆ ತಾಂಡವ್. ನನಗೆ ಹೇಗೋ ಗೊತ್ತು, ಅದನ್ನು ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾರೆ. ಆದರೆ ಏನು ಭಾವ, ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೆ ತಾನೆ ನೀವು ಅವಳಿಂದ ದೂರ ಆಗಬೇಕು ಅಂತ? ಆದರೂ ಕೂಡ ಏನಿದಲ್ಲ, ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ರೆ ಏನೇ ಮಾಡ್ಕೋತೀಯ ಅಂತ ಕೇಳ್ತಿದ್ದಾರೆ. ಮದುವೆಗಿದ್ವ ಆದ್ರಂತೂ ಅಂತದಾಗೆ ಮದುವೆನೂ ಆಗ್ತೀನಿ, ಏನು ಮಾಡ್ಕೋತೀಯ ನೀನು ಅಂತ ತಿರುಗಿಬಿಟ್ಟಿದ್ದಾರೆ ತಾಂಡವ್ ಪೂಜಾಗೆ. ಇಲ್ಲಿ ತಾಂಡವ್ ಮಾತ್ರ ಏನು ಮಾಡ್ಕೋತೀಯ, ಯಾವ ದೊಣ್ಣೆ ನಾಯಕಿ ಅಂತ ನಿನಗೆ ಹೆದರ್ಕೋಬೇಕು, ಸುಮ್ಮನೆ ಹೋಗ್ತಾ ಇರು ಅಂತಿದ್ರೆ ಈ ಕಡೆ ಸರಿ ಇರಲ್ಲ ಬಾವ ಅಂತ ಎಚ್ಚರಿಕೆ ಕೊಡ್ತಿದ್ರೆ ಅಷ್ಟರಲ್ಲಿ ಕುಸುಮ ಅವ್ರು ಬಂದಿದ್ದೆ ಏನು ನಡೀತಾ ಇದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಬ್ಬರು ಕೂಡ ದಂಗಾಗಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ನಾಳಿನ ಸಂಚಿಕೆ.